ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಅಜ್ಜಿಯ ಹುಂಜ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಅನಂತಪುರ ಎನ್ನುವಂತಹ ಒಂದು ಹಳ್ಳಿ. ಇಲ್ಲಿ ಅನೇಕ ಜನರು ವಾಸವಾಗಿದ್ದರು. ಈ ಊರಲ್ಲೇ ರಂಗಮ್ಮ ಎನ್ನುವ ಒಬ್ಬಳು ಒಂಟಿ ಅಜ್ಜಿ ಇದ್ಲು. ಅವಳು ಊರಿನಲ್ಲಿ ಒಂದು ಸಣ್ಣ ಗುಡಿಸಲಿನ ಮನೆ ಮಾಡಿಕೊಂಡಿದ್ಲು ಹಾಗೂ ಅವಳ ಜೊತೆ ಒಂದು ಹುಂಜವನ್ನು ಕೂಡ ಸಾಕಿದ್ಲು. ಆ ಊರಲ್ಲಿ ಯಾರ ಬಳಿಯೂ ಕೂಡ ಹುಂಜ ಇರಲಿಲ್ಲ, ಅವಳ ಬಳಿಯಲ್ಲಿ ಮಾತ್ರ ಇತ್ತು. ಹುಂಜ ಅಂದರೆ ಅವಳಿಗೆ ತುಂಬಾ ಇಷ್ಟ. ಹುಂಜ ಬಿಟ್ಟು ಬೇರೆ ಯಾವ ವಸ್ತುಗಳು ವ್ಯಕ್ತಿಗಳು ಅವಳ ಜೊತೆಯಲ್ಲಿ ಇರಲಿಲ್ಲ. ಅವಳ ಹುಂಜ ಬೆಳಗ್ಗೆ ಬೇಗನೆ ಎದ್ದು ಜೋರಾಗಿ ಕೂಗ್ತಾ ಇತ್ತು. ನಂತರ ಆ ಊರಲ್ಲಿ ಸೂರ್ಯೋದಯವಾಗ್ತಿತ್ತು. ಊರಿನ ಜನರೆಲ್ಲರೂ ಹಾಗೂ ಆ ಅಜ್ಜಿ ಕೂಡ ಹುಂಜ ಕೂಗುವ ಸದ್ದಿಗೆ ಬೇಗನೆ ಏಳ್ತಾ ಇದ್ರು ಹಾಗೂ ಎಲ್ಲ ಊರಿನ ಕೆಲಸಗಳನ್ನು ಮಾಡಿಕೊಳ್ತಾ ಇದ್ರು. ಇದರಿಂದ ಅಜ್ಜಿಗೆ ಒಂತರಹದ ಜಂಬ ಹುಟ್ಟೋಕೆ ಶುರುವಾಯಿತು. ನನ್ನ ಹುಂಜ ಬೆಳಗ್ಗೆ ಬೇಗ ಎದ್ದು ಕೂಗೋದ್ರಿಂದಾನೆ ಈ ಊರಲ್ಲಿ ಸೂರ್ಯೋದಯ ಆಗ್ತಾ ಇರೋದು. ಆದರೂ ಕೂಡ ಇಲ್ಲಿನ ಜನರು ನಮ್ಮನ್ನು ಗೌರವಿಸೋದೇ ಇಲ್ಲ. ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಯೋಚನೆ ಮಾಡಿ ಅಜ್ಜಿ ತನ್ನ ಹುಂಜದೊಂದಿಗೆ ಊರಿನ ಪಕ್ಕದಲ್ಲಿದ್ದ ಕಾಡನ್ನು ಸೇರ್ಕೋತಾಳೆ. ನನ್ನ ಹುಂಜ ಕೂಗದಿದ್ದರೆ ಊರಲ್ಲಿ ಸೂರ್ಯೋದಯನೇ ಆಗೋದಿಲ್ಲ. ಆಗ ಎಲ್ಲರ ಕೆಲಸನೂ ನಿಂತು ಹೋಗುತ್ತೆ. ಅವರು ಖಂಡಿತ ನಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾರೆ, ನಮಗೆ ಗೌರವ ಸಿಗುತ್ತೆ ಅಂತ ಜಂಬದಿಂದ ಯೋಚನೆ ಮಾಡಿ ಅವಳು ಕಾಡನ್ನು ಸೇರಿರ್ತಾಳೆ. ಒಂದು ದಿನ 2 ದಿನ ಅಲ್ಲ, 1 ವಾರ ಕಳೆದ್ರೂ ಕೂಡ ಅನಂತಪುರದ ಒಬ್ಬರೂ ಕೂಡ ಆ ಕಾಡೊಳಗೆ ಬಂದು ಅವಳನ್ನು ಕರ್ಕೊಂಡು ಹೋಗಲಿಲ್ಲ. ಇದರಿಂದ ನಿರಾಸೆಗೊಂಡ ಅಜ್ಜಿ ನೇರವಾಗಿ ಕಾಡಿನಿಂದ ಊರಿಗೆ ಬರಲು ನಿರ್ಧರಿಸ್ತಾಳೆ. ಊರಿಗೆ ಬಂದು ನೋಡಿದರೆ ಎಲ್ಲ ಜನರು ಬೆಳಗ್ಗೆ ಬೇಗನೆ ಎದ್ದಿದ್ರು ಹಾಗೂ ಅವರ ದೈನಂದಿನ ಕೆಲಸಗಳಲ್ಲಿ ನಿರತರಾಗಿದ್ದರು. ಇದನ್ನು ನೋಡಿ ಅಜ್ಜಿಗೆ ಆಶ್ಚರ್ಯ ಆಯಿತು. ಅವಳನ್ನು ಅವಳ ಪಕ್ಕದ ಮನೆಯ ಅಜ್ಜಿಯೊಬ್ಬಳು ನೋಡ್ತಾಳೆ ಹಾಗೂ ಕೇಳ್ತಾಳೆ, ರಂಗಮ್ಮ, ಎಲ್ಲಿಗೆ ಹೋಗಿದ್ದೆ ನೀನು ಇಷ್ಟು ದಿನ? ಅದೆಲ್ಲ ಬಿಡು, ಇದು ಹೇಳು, ನನ್ನ ಹುಂಜ ಕೂಗದೆ ಈ ಊರಲ್ಲಿ ಹೇಗೆ ಸೂರ್ಯೋದಯ ಆಗ್ತಿದೆ? ನೀವೆಲ್ಲರೂ ಹೇಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೋತಿದ್ದೀರಾ ಅಂತ ಅಜ್ಜಿ ಕೇಳಿದ್ಲು. ಅಯ್ಯೋ ರಂಗಮ್ಮ, ನಿನ್ನ ಕೋಳಿ ಕೂಗಿದ್ರೆ ಮಾತ್ರನಾ ಈ ಊರಲ್ಲಿ ಸೂರ್ಯೋದಯ ಆಗೋದು? ಅದು ನಿನ್ನ ತಪ್ಪು ಕಲ್ಪನೆ. ನಿನ್ನ ಕೋಳಿ ಕೂಗೋದ್ರಿಂದ ಅಲ್ಲ ಸೂರ್ಯೋದಯ ಆಗೋದು. ನಿನ್ನ ಕೋಳಿ ಕೂಗದೇ ಇದ್ರೂ ಸೂರ್ಯೋದಯ ಆಗುತ್ತೆ. ಈ ಊರಿನ ಜನರು ಹಾಗೆ, ನಿನ್ನ ಕೋಳಿ ಕೂಗಿದ್ರೇ ಹೇಳೋದಲ್ಲ, ಕೂಗದಿದ್ರೂ ಹೇಳ್ತಾರೆ ಅಂತ ಅವಳು ಅಜ್ಜಿಯ ಜೊತೆಯಲ್ಲಿ ಹೇಳ್ತಾಳೆ. ಇದನ್ನು ಕೇಳಿಸಿಕೊಂಡ ಅಜ್ಜಿಯ ಜಂಬ ಕರಗಿ ಹೋಗುತ್ತೆ ಹಾಗೂ ತನ್ನಿಂದಾನೇ ಎಲ್ಲ ಆಗ್ತಿರೋದು, ತನ್ನ ಹುಂಜದಿಂದಲೇ ಎಲ್ಲ ನಡೆಯೋದು ಅನ್ನುವಂತಹ ಭ್ರಮೆಯಿಂದ ಅವಳು ಹೊರಬರ್ತಾಳೆ. ತನ್ನ ತಪ್ಪನ್ನು ತಿದ್ದುಕೊಂಡು ಬದುಕ್ತಾಳೆ. ಅದಕ್ಕೆ ಮಕ್ಕಳು ಹೇಳೋದು, ನನ್ನಿಂದಾನೇ ಎಲ್ಲ ಆಗೋದು, ನಾನಿಲ್ಲದೆ ಇದ್ದರೆ ಅದು ಆಗೋದೇ ಇಲ್ಲ ಅನ್ನುವಂತಹ ಜಂಬವನ್ನು ನಾವು ಮೊದಲು ಬಿಟ್ಬಿಡಬೇಕು. ಇಲ್ಲ ಅಂದರೆ ಆ ಜಂಬವೇ ನಮ್ಮನ್ನು ತುಂಬ ಚಿಕ್ಕವರನ್ನಾಗಿ ಮಾಡಿಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.